ಹಳ್ಳಿಯಲ್ಲಿ ಮಲ್ಲಿಕಾರ್ಜುನ ಎಂಬ ರೈತನಿದ್ದ. ಆತನಿಗೆ ತನ್ನ ಕೃಷಿಯಲ್ಲಿ ಎಷ್ಟೇ ಶ್ರಮ ವಹಿಸಿದರೂ ಸರಿಯಾದ ಇಳುವರಿ ಬರುತ್ತಿರಲಿಲ್ಲ. ಅವನು ತನ್ನ ಬಡತನದಿಂದ ಬೇಸತ್ತು ದೇವಸ್ಥಾನದ ಅರ್ಚಕರ ಬಳಿ ಹೋಗಿ, ನಾನು ಏನಾದರೂ ಹೊಸದನ್ನು ಕಲಿಯಬೇಕು, ನನ್ನ ಜಮೀನು ಫಲವತ್ತಾಗಲು ಯಾವ ಮಾರ್ಗ? ಅರ್ಚಕರು ನಕ್ಕು, ಮಲ್ಲಿಕಾರ್ಜುನ, ನಿನ್ನ ಜಮೀನಿಗೆ ಬೇಕಿರುವುದು ಕೇವಲ ಬೆವರು ಮತ್ತು ಜ್ಞಾನ ಎಂದರು. ಮಲ್ಲಿಕಾರ್ಜುನನು ನಗರಕ್ಕೆ ಹೋಗಿ ಕೃಷಿ ಕುರಿತ ಅನೇಕ ಪುಸ್ತಕಗಳನ್ನು ಓದಿದ, ತರಬೇತಿ ಪಡೆದ, ಉತ್ತಮ ಬೀಜಗಳನ್ನು ಗೊಬ್ಬರವನ್ನು ಬಳಸುವ ವಿಧಾನ ಕಲಿತ. ಹೊಸ ಜ್ಞಾನದಿಂದ ತುಂಬಿ ಹಳ್ಳಿಗೆ ಹಿಂತಿರುಗಿದ. ಈ ಬಾರಿ ಆತನು ತನ್ನ ಜಮೀನಿನಲ್ಲಿ ಹೊಸ ತಂತ್ರಜ್ಞಾನ ಮತ್ತು ಪದ್ಧತಿಗಳನ್ನು ಬಳಸಿ ಸಕಾಲದಲ್ಲಿ ಬಿತ್ತಿದ. ಮುಂಜಾನೆ ಮೊದಲು ತನ್ನ ಜಮೀನಿಗೆ ಹೋಗಿ ಪ್ರೀತಿಯಿಂದ ಸಸಿಗಳ ಆರೈಕೆ ಮಾಡುತ್ತಿದ್ದ. ಆ ವರ್ಷ ಮಳೆ ಉತ್ತಮವಾಗಿ ಸುರಿಯಿತು. ಕಾಲಕ್ರಮೇಣ ಮಲ್ಲಿಕಾರ್ಜುನನ ಜಮೀನು ಹಚ್ಚ ಹಸಿರಿನಿಂದ ಕಂಗೊಳಿಸಿತು. ಇಳುವರಿ ಹೇರಳವಾಗಿತು. ಅವನ ಬಡತನ ದೂರವಾಗಿ ನೆಮ್ಮದಿ ಸಿಕ್ಕಿತು. ಮಲ್ಲಿಕಾರ್ಜುನನಿಗೆ ತಿಳಿದು ಬಂತು, ಕೇವಲ ನಂಬಿಕೆ ಇಟ್ಟುಕೊಂಡರೆ ಸಾಲದು, ಅದರ ಜೊತೆಗೆ ತಿಳಿವನ್ನು ಅಳವಡಿಸಿಕೊಂಡು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಖಚಿತ. ನೀತಿ: ತಿಳಿವು ಮತ್ತು ನಂಬಿಕೆಗಳೆರಡು ಯಶಸ್ಸಿಗೆ ಮುಖ್ಯ. ಕೇವಲ ನಂಬಿಕೂರದೆ ಅದನ್ನು ಜ್ಞಾನದೊಂದಿಗೆ ಸಾಧಿಸಬೇಕು.